ಡಾಕ್ಟರ್ ಮಂಜುನಾಥ್ ಲೋಕಸಭೆ ಸ್ಪರ್ಧೆಗೆ ಎಚ್ಡಿಕೆ ಸ್ವಾಗತಿಸಿದ್ದಾರೆ. ಡಾಕ್ಟರ್ ಮಂಜುನಾಥ್ ಸ್ಪರ್ಧೆಗೆ ಬಿಜೆಪಿಯಿಂದಲೂ ಕೂಡ ಸಲಹೆ ಇದೆ. ನಮ್ಮ ಪಕ್ಷದಿಂದಲೇ ಅಭ್ಯರ್ಥಿ ಮಾಡ್ತೇವೆ ಅಂತ ಕೂಡ ಹೇಳಿದ್ದಾರೆ. ಒಂದ್ ವೇಳೆ ಸ್ಪರ್ಧಿಸಿದ್ರೆ ಸೇವೆ ಪರಿಗಣಿಸಿ ಅವಕಾಶ ಕೊಡೋದು ನಿಶ್ಚಿತ. ಯಾವ ಕ್ಷೇತ್ರದಲ್ಲಿ ನಿಂತರೂ ಕೂಡ ಮಂಜುನಾಥ್ ಆಯ್ಕೆಯಾಗ್ತಾರೆ ಅಂತ ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಎಚ್ಡಿಕೆ ಮಾತನಾಡಿದ್ದಾರೆ. ಮಂಜುನಾಥ್ ಅವರು ಬೇರೆ ಬೇರೆ ರೀತಿಯಲ್ಲಿ ಬಡವರಿಗೆಲ್ಲ ಸಹಾಯ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಸಮಾಜದಲ್ಲಿ ಅನೇಕ ರೀತಿಯ ಒಳ್ಳೆಯ ಮಾತುಗಳೆಲ್ಲ ಕೇಳಿ ಬಂದಿದೆ. ಅವರನ್ನೇನಾದರೂ ಲೋಕಸಭೆಗೆ ಕಂಟೆಸ್ಟ್ ಮಾಡುವಂತಹ ಯಾವುದಾದ್ರೂ ತೀರ್ಮಾನಗಳೇನಾದರೂ ಆಗಿದೆಯಾ? ಏನೀಗ ಚರ್ಚೆ ಏನಿದೆ ಅಂತ ಹೇಳಿದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಹಾಸನ ಲೋಕಸಭೆಯಿಂದ ಮಂಜುನಾಥ್ ಅವರು ಕಂಟೆಸ್ಟ್ ಮಾಡಬಹುದು ಅಂತ ಹೇಳುವಂಥ ಅಲ್ಲಿ ಇಲ್ಲಿ ಚರ್ಚೆಗಳಿದೆ. ಇಲ್ಲಿ ಮಂಜುನಾಥ್ ಅವರನ್ನು ನಿಲ್ಲಿಸಬೇಕು ಅಂತಕ್ಕಂಥದ್ದು ಹಲವಾರು ಕಡೆಯಿಂದ ಒತ್ತಡ ಇದೆ. ನಮ್ಮ ಮಿತ್ರ ಪಕ್ಷ BJPಯವರಿಂದೂ ನನ್ನ ಸಲಹೆ ಬಂತು, ನಿಮ್ಮ ಪಕ್ಷದ ನಿಲ್ಲಿಸಬೇಡಿ, ನಮ್ಮ ಪಕ್ಷದ ಅಭ್ಯರ್ಥಿ ಮಾಡ್ಕೋತೀವಿ, ಅವ್ರನ್ನ ಬಿಟ್ಕೊಡಿ ಅಂತಕ್ಕಂಥದ್ದು. BJPಯಿಂದಲೂ ಬಂದಿದೆ, ಅವ್ರು ನಮ್ಮ ಪಕ್ಷದಲ್ಲೇ ನಿಲ್ಲಿಸ್ಕೊತೀವಿ ಅಂತ ಹೇಳಿ. ಅವರು ಲೋಕಸಭೆಗೆ ನಿಲ್ತಕ್ಕಂಥ ನಿರ್ಧಾರ ಮಾಡೋದಾದರೆ ಬಹುಶಃ ನಾನು ಈ ನಾಡಿನ ಒಬ್ಬ ನಾಗರಿಕನಾಗಿ ಅವರ ಹಿಂದಿನ ಸರ್ವಿಸ್ ಏನಿದೆ ಸಮಾಜಕ್ಕೆ, ಆ ಸರ್ವಿಸನ್ನು ನೋಡಿದಾಗ ಬಹುಶಃ ಅವ್ರು ಒಪ್ಪಿಗೆ ಕೊಡೋದಾದರೆ ಅದಕ್ಕಿಂತಲೂ ಒಳ್ಳೆಯ ಸುದ್ದಿ ಇಲ್ಲ ನನಗೆ ವೈಯಕ್ತಿಕವಾಗಿ. ಅವ್ರು ಚುನಾವಣೆಗೆ ನಿಲ್ತಕ್ಕಂಥ ತೀರ್ಮಾನ ಅವ್ರು ಮಾಡಿ ಒಪ್ಪಿಗೆ ಕೊಟ್ಟರೆ ಬಹುಶಃ ಅವ್ರನ್ನ ಅಭ್ಯರ್ಥಿ ಮಾಡ್ತಕ್ಕಂಥದ್ದು ಅದಕ್ಕಿಂತಲೂ ಒಂದು ಒಳ್ಳೆಯ ಒಂದು ತೀರ್ಮಾನ ಮತ್ತೊಂದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಕ್ಷೇತ್ರ ಅವ್ರು ಎಲ್ಲಿ ನಿಂತರೂ ಬಹುಶಃ ಜನ ಅವ್ರನ್ನ ಆಶೀರ್ವದಿಸ್ತಾರೆ, ನನ್ನ ಅಭಿಪ್ರಾಯದಲ್ಲಿ. HD ಕುಮಾರಸ್ವಾಮಿ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಡಾಕ್ಟರ್ ಮಂಜುನಾಥ್ ಅವರ ಸ್ಪರ್ಧೆ ಲೋಕಸಭೆ ಚುನಾವಣೆಯಲ್ಲಿ. ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ನ್ಯೂಸ್ ಫಸ್ಟ್ನ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಮಾತನಾಡೋ ಸಂದರ್ಭದಲ್ಲಿ HD ಕುಮಾರಸ್ವಾಮಿ ಅವರು ಹೇಳಿರೋದು, ಅವ್ರ ಸಮಾಜಕ್ಕೆ ಅವರ ಕೊಡುಗೆ, ಅವರ ಸೇವೆ ಇದೆಯಲ್ಲ, ಅದೆಲ್ಲವನ್ನು ಪರಿಗಣಿಸಿದಾಗ, ಈಗ ನಾನು ಒಬ್ಬ ಪಕ್ಷದ ಮುಖ್ಯಸ್ಥ ಅನ್ನೋದನ್ನು ಬಿಟ್ಟು ಒಬ್ಬ ಪ್ರಜೆಯಾಗಿ ಹೇಳಿದರೂ ಕೂಡ ಅವ್ರ ಸೇವೆ ಇದೆಯಲ್ಲ ಸಮಾಜಕ್ಕೆ, ಅದೆಲ್ಲವನ್ನು ಪರಿಗಣಿಸಿದಾಗ ಸ್ವಾಗತ ಮಾಡಲೇಬೇಕು. ಅವ್ರಿಗೆ ನಮ್ಮ ಪಕ್ಷದಿಂದ ಸದಾ ಸ್ವಾಗತ ಇರುತ್ತೆ. ಕ್ಷೇತ್ರ ಅಂತ ಬಂದಾಗ ಯಾವುದೇ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರೂ ಕೂಡ ಅವ್ರು ಗೆಲ್ಲೋದು ಖಚಿತ. ಹೀಗಾಗಿ ಯಾವ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರೂ ಕೂಡ ಅದಕ್ಕೆ ಯಾವುದೇ ರೀತಿಯಾದಂಥ ಆಕ್ಷೇಪ ಇಲ್ಲ. BJPಯಿಂದನೂ ಕೂಡ ಸಲಹೆ ಇದೆ. ಅವರೇನಾದರೂ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮನಸ್ಸು ಮಾಡಿದ್ರೆ JDSನಿಂದನೇ ಅವರನ್ನು ಅಭ್ಯರ್ಥಿ ಮಾಡೋದಕ್ಕೂ ನಮ್ಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಸೊ ಕುತೂಹಲಕ್ಕೆ ಕಾರಣ ಆಗಿದೆ, JDSನಿಂದ ಏನಾದರೂ ಈ ಬಾರಿ ಲೋಕಸಮರಕ್ಕೆ ಮಂಜುನಾಥ್ ಅವರು ಸ್ಪರ್ಧಿಯಾಗ್ತಾರಾ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.